ಯಾವ ಸಾಕ್ಷಾತ್ ನಂದೀಶ್ವರ ಹಿಂದಕ್ಕ ಕಲ್ಯಾಣದ ಬಸವಣ್ಣನಾಗಿ ಹುಟ್ಟಿ ಬಂದಿದ್ದ. ಮತ್ತೊಮ್ಮೆ ಏನ್ ಮಾಡ್ತಾನೆ, ಈ ಜಗತ್ತನ್ನು ಉದ್ಧಾರ ಮಾಡೋದಕ್ಕೋಸ್ಕರವಾಗಿ ಅನೇಕ ಜನರ ಕೊಳ್ಳಾಗ ಲಿಂಗಿದ್ದಿಲ್ಲ, ಅನೇಕ ಜನರ ಹಣೆ ಮೇಲೆ ವಿಭೂತಿಲ್ಲ, ಮಠ ಮಂದಿರಗಳು ಹಾಳ್ಬಿದ್ದಾವ, ಗುಡಿ ಗುಂಡಾರದಲ್ಲಿ ಪೂಜೆ ಮಾಡೋರಿಲ್ಲ, ದೀಪ ಇಲ್ಲ, ಧೂಪ ಇಲ್ಲ, ನೈವೇದ್ಯ ಇಲ್ಲ, ಮತ್ತು ಜನರ ಅನಾಚಾರಗಳಾಗಿಬಿಟ್ಟಾರ. ಅದಕ್ಕೆ ಈ ಜಗತ್ತಿನಲ್ಲಿ ಈ ಶಿವಮತವನ್ನು ಉದ್ಧಾರ ಮಾಡಬೇಕು ಅನ್ನತಕ್ಕಂಥ ಉದ್ದೇಶದಿಂದ ಪರಮಾತ್ಮ ನಂದೀಶ್ಗೆ ಅಪ್ಪಣೆ ಮಾಡಿದ. ಏನಪ್ಪ, ಹಿಂದಕ್ಕೆ ಬಸವಣ್ಣನಾಗಿ ಕಲ್ಯಾಣ ಪಟ್ಟಣದಲ್ಲಿ ಅನುಭವ ಮಂಟಪ ಕಟ್ಟಿ ಉದ್ಧಾರ ಮಾಡಿ, ಈ ಹಂಗಲ್ಲ, ಇಲ್ಲೇ ಕಲಬುರಗಿ ಜಿಲ್ಲೆಯ ಅರಳಗುಂಡಿಗೆಯಲ್ಲಿ ನೀನು ಹುಟ್ಟಿ ಮತ್ತೊಂದೇನಪ್ಪ ಅಂತಂದ್ರೆ ಎಲ್ಲ ಭಕ್ತರನ್ನ ಕಾಯಕದ ಮೂಲಕವಾಗಿ ಉದ್ಧಾರ ಮಾಡ್ತಕ್ಕಂಥವನಾಗ ನಡೆದು ತೋರಿಸಿ ಅವ್ರನ್ನ ಉದ್ಧಾರ ಮಾಡ್ತಕ್ಕಂಥವನಾಗ ತಿಳ್ಕೊಂಡು ಯಾವ ಆದಯ್ಯ ಮತ್ತು ಮಡಿಯಮ್ಮರ ಪ್ರೀತಿಯ ಪುತ್ರನಾಗಿ ಏನಪ್ಪ ಅಂತಂದ್ರೆ ಮತ್ತೊಮ್ಮೆ ಕಳಿಸ್ಬಿಟ್ಟನ ಅವ್ರ ಮಗನಾಗಿ ಮತ್ತೊಮ್ಮೆ ಆದಯ್ಯ ಮಡಿಯಮ್ಮರ ಮಗನಾಗಿ ಅರಳಗುಂಡಿಯಲ್ಲಿ ಶರಣಬಸವೇಶ್ವರರು ಅವತಾರ ಮಾಡಿರ್ತಕ್ಕಂಥವ್ರಾಗ್ತಾ ಇದ್ರು. ಮಹಾತ್ಮರು ಎದಕ್ಕೆ ಬರ್ತಾರಂದ್ರೆ ಭಗವದ್ಗೀತೆಯಲ್ಲಿ ಕೇಳ್ತಿರ್ಬೇಕು. ಏನಪ್ಪ, ರಾಮಾವತಾರ, ಕೃಷ್ಣಾವತಾರ, ದಶಾವತಾರ ಅಂತ ಹೇಳ್ತಾರೆ. ಎದಕ್ಕೆ ವಿಷ್ಣು ದಶಾವತಾರ ಮಾಡಿದಂದ್ರೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅದ್ಭುತಾನ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯ. ಯಾವಾಗ ಭೂಲೋಕದಲ್ಲಿ ಧರ್ಮಕ್ಕೆ ಅವನತಿ ಉಂಟಾಗ್ತದೋ ಅವಾಗ ದೈವಿ ಶಕ್ತಿ ಅಂತಕ್ಕಂಥದ್ದು, ಪರಮಾತ್ಮನ ಶಕ್ತಿ ಅಂತಕ್ಕಂಥದ್ದು ಏನೈತಲ್ಲ, ಈ ಭೂಲೋಕದಲ್ಲಿ ಅವತಾರ ಮಾಡ್ತಕ್ಕಂಥದ್ದೈತಿ. ಅವತಾರ ಮಾಡ್ತಕ್ಕಂಥದ್ದು ಎದಕ್ಕೆ ಅವತಾರ ಮಾಡ್ತಾನೆ ಪರಮಾತ್ಮ? ಯಾಕೆ ಕಳಿಸ್ತಾನ? ಏನಪ್ಪ ಅಂತ ಕೇಳಿದ್ರೆ ಪರಿತ್ರಾಣಾಯ ಸಾಧೂನ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯುಗ ಯುಗದಲ್ಲಿನೂ ಕಾಲದಲ್ಲಿನೂ ಕೂಡ ಸಜ್ಜನರನ್ನ ರಕ್ಷಣೆ ಮಾಡೋದಕ್ಕೆ ಮತ್ತು ದುಷ್ಟರನ್ನ ಸಂಹಾರ ಮಾಡೋದಕ್ಕೆ. ರಾಮಾವತಾರದಾಗ ರಾವಣ ಸಂಹಾರ ಮಾಡಿದ, ಕೃಷ್ಣಾವತಾರದೊಳಗೆ ಕೌಸಲೆ ಮೊದಲಾಗಿರ್ತಕ್ಕಂಥ ಅನಂತ ಜನರನ್ನು ಸಂಹಾರ ಮಾಡಿದ, ದುಷ್ಟರಾದಂಥ ಕೌರವರನ್ನ ಉಪಾಯದಿಂದ ನಾಶ ಮಾಡಿದ, ಜರಾಸಂಧನ ಕೊಂದ, ಅನೇಕ ಜನರನ್ನ ಏನಪ್ಪ ಪಾಂಡವರಿಗೆ ಮತ್ತು ಧರ್ಮರಾಜನಿಗೆ ಪಟ್ಟ ಕಟ್ಟುವ ಸಲುವಾಗಿ ಕೃಷ್ಣ ಪರಮಾತ್ಮ ಏನು ಮಾಡಿದ? ಅವತಾರ ಪುರುಷವ, ಹರಿಯ ಅವತಾರ, ಕೃಷ್ಣನ ಅವತಾರ ಕೃಷ್ಣ. ಅವ ಏನು ಮಾಡಿದ? ಮತ್ತೆ ಅನೇಕ ಜನರ ಉಪಾಯದಿಂದ ಸಂಹಾರ ಮಾಡಿ ಮತ್ತೆ ಧರ್ಮದ ಸಂಸ್ಥಾಪನೆ ಮಾಡಿದ. ಅದಕ್ಕೆ ಹಂಗ ಇಲ್ಲಿ ಯಾವ ಪರಮಾತ್ಮನ ಅಪ್ಪಣೆ ಪ್ರಕಾರ, ನಾರದನ ಪ್ರಾರ್ಥನೆ ಪ್ರಕಾರ ಏನಪ್ಪ ಅಂತಂದ್ರೆ ಸಾಕ್ಷಾತ್ ನಂದೀಶ್ವರನೇ ಏನಪ್ಪ ಅಂತಂದ್ರೆ ಮತ್ತೊಮ್ಮೆ ಹುಟ್ಟಿ ಬಂದಿರತಕ್ಕ ಶರಣ ಬಸಪ್ಪನಾಗಿ, ಶರಣ ಬಸವೇಶನಾಗಿ ಹುಟ್ಟಿ ಬಂದಿರತಕ್ಕಂಥವನಾಗ್ತಾ ಇದ್ದಾನೆ. ಆನಂದದಿಂದ ಪ್ರೀತಿಯ ಕಂದನಾಗಿ ಬೆಳೆದು ನೋಡಿ. ಹುಡುಗಿದ್ದಾಗ ಬಹಳ ವಿಚಿತ್ರ ಇರ್ತದೆ, ಎಲ್ಲ ಹುಡುಗರ ಕತೆ ಇದ್ದಿಲ್ಲ, ಅದು ಬಹಳ ವಿಚಿತ್ರ ಇರ್ತದೆ. ಹುಡುಗ ನಮಗಿರ್ತಾವ್ರಿ ಮಕ್ಕಳು ಏಳದಾಗ ಚಾ ಅಂತ ಇದ್ದಿರ್ತಾವ್ರಿ, ಏಳದ್ರಲ್ಲಿ ಮುಖ ತೊಳೆದಿಲ್ಲ, ಬಾರಿ ತೊಳೆದಿಲ್ಲ, ಆಗಲೇ ಚಾ ಬೇಕು, ಅದು ಬೇಕು, ಇದು ಬೇಕು, ಹಠ ಮಾಡ್ತಿರ್ತಾವ. ಇದು ಹಾಗಿದ್ದಿಲ್ಲ. ಹುಡುಗ ಸ್ನಾನ ಮಾಡಿ ಭಸ್ಮ ಹಚ್ಚಿ ಲಿಂಗ ತೊಳೆದು ಲಿಂಗಕ್ಕೆ ಇದು ಮಾಡಿ ನಮಸ್ಕಾರ ಮಾಡಿಸಿದ ಮೇಲೆ ನೀರು ಕುಡಿಯೋದು, ಹಾಲು ಕುಡಿಯೋದು. ನೋಡ್ರಿ, ಲಿಂಗಾರ್ಪಿತವಲ್ಲದ ವಸ್ತುವನ್ನ ಅದು ಏನು ಸ್ವೀಕಾರ ಮಾಡ್ತಿದ್ದಿಲ್ಲ ಹುಡುಗ. ತಾಯಿ ಎದೆ ಹಾಲು ಕೂಡ ಕುಡಿತಿದ್ದಿಲ್ಲ. ತಾಯಿ ಜಳಕ ಮಾಡಿ ವಿಭೂತಿ ಹಚ್ಕೊಂಡು ಶಿವಪೂಜೆ ಮಾಡಿಕೊಂಡ ಮೇಲೆ ಅದು ಕೂಡ ತಾಯಿ ಹಾಲು, ಮಲೆ ಹಾಲು ಕುಡಿತಿರ್ತಾವೆ. ಇವ ಸಾಮಾನ್ಯ ಅಲ್ಲ, ಅವರಿಗೆ ಬಾಲ್ಯದಾಗ ಗೊತ್ತಾಗ್ತದೆ. ಇವೊಬ್ಬ ಮಹಾತ್ಮನಾಗ್ತಾನೆ, ಇವೊಬ್ಬ ಶರಣನಾಗ್ತಾನೆ,
ಇವೊಬ್ಬ ದೊಡ್ಡ ಸಂತನಾಗ್ತಾನೆ, ಈ ಜಗತ್ತನ್ನ ಉದ್ಧಾರ ಮಾಡ್ತಾನೆ ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಕೊಂಡಾಡ್ತಕ್ಕಂಥವ್ರಾಗ್ತಾ ಇದ್ರು. ಆನಂದದಿಂದ ಬೆಳೆದು ದೊಡ್ಡವನಾಗಿದ್ದಾನೆ. ಮತ್ತು ಗುರುಗಳನ್ನು ಕರೆದು ದೀಕ್ಷಾ ಪಡ್ಕೊಂಡ. ಯಾಕಂದ್ರೆ ನಮ್ಮ ಧರ್ಮದ ಏನೈತಿ, ದೀಕ್ಷಿಲ್ದವ್ರಿಗೆ ಏನಂತಾರೆ, ಮೋಕ್ಷವಿಲ್ಲ. ನೋಡಿ, ದೀಕ್ಷಿಲ್ದವ್ರಿಗೆ ಮೋಕ್ಷ ಇಲ್ಲ ಅಂತ ಅಂದ್ರೆ ನಾವಾಗಿಲ್ಲ ಅಂದ್ರೆ ಅಂತಲ್ಲ. ಎಲ್ಲರಿಗೂ ನಮ್ಮ ಧರ್ಮದ ಏನೈತಿ, ಕಡೆಗೆ ಹುಟ್ಟುತ್ತೆ ಸ್ವಾಮಿಗಳು ಕರೆದು ಲಿಂಗ ಕಟ್ಟಿ ಕಿವ್ಯಾಗ ಮಂತ್ರ ಊಹಿಸ್ಬಿಡ್ತಾರೆ. ಅವಾಗ ಊಹಿಸ್ಕೊಟ್ಟು ಕೊಡೋದಕ್ಕಿಂತ ಮೊದಲ ಲಿಂಗ ಧಾರಣ ಆಗುತ್ತಿಲ್ಲ. ಐದನೇ ಕಾಲ ಏನಪ್ಪ ಅಂತಂದ್ರೆ ಹಿರೇಮಠ ಸ್ವಾಮಿ ಬಂದು ಎಲ್ಲ ದುಡ್ಡಕ್ಕೆ ಕೊಟ್ಟು ಪಾದಕ್ಕೆ ಕೊಟ್ಟು ಲಿಂಗ ಶುದ್ಧ ಮಾಡಿ ಒಳಗೆ ಲಿಂಗ ಕಟ್ತಾನೆ. ಆಮೇಲೆ ಯಾತ್ರೆ ಕಟ್ತೀವಿ ನಾವು, ಲಿಂಗ ಕಟ್ತೀವಿ. ಅದು ಒಂಥರ ದೀಕ್ಷಾ ಲಿಂಗ ಸಂಸ್ಕಾರ ಮಾಡ್ತಾನೆ, ಕಿವ್ಯಾಗ ಮಂತ್ರ ಹೇಳ್ತಾನೆ. ಮುಂದೆ ದೊಡ್ಡವಾದ ಮೇಲೆ ಆಧ್ಯಾತ್ಮ ಬೆಳಿಬೇಕಾದ್ರೆ ಒಬ್ಬ ಗುರುವನ್ನು ಆಶ್ರಯಿಸಿ ಅವ ಗುರುಪದೇಶ ತಗೊಂತಾನೆ, ಶಿವದೀಕ್ಷಾ ತಗೊಂತಾನೆ. ಇಲ್ರಿ ಕೆಲ ಮಂದಿ ಅಂತಿರ್ತಾರೆ, ಏನ್ರಿ ಮತ್ತೆ ಹುಟ್ಟುತ್ತಲೇ ಕಟ್ಟಿರ್ತಾರೆ ಲಿಂಗನ, ಉಪದೇಶ ಆಗಿರ್ತಾರೆ, ಮತ್ತೆ ಹಾಕ್ಬೇಕ್ರಿ ದೀಕ್ಷಾ ಅಂತ. ಇನ್ನು ಕೆಲ ಮಂದಿ ಅದರ, ಇಲ್ರಿ ಆತ್ಮಲಿಂಗ ಐತಲ್ರಿ ಮತ್ತೆ ಹಾಕ್ಬೇಕು ನಮ್ಗಂತ. ಆತ್ಮದೊಳಗದನಲ್ರಿ ದೇವ್ರು, ಆತ್ಮಲಿಂಗ ಐತಲ್ಲ, ಮತ್ತೆ ಹಾಕ್ರಿ ಲಿಂಗ. ಇದು ವೀರಶೈವ ಧರ್ಮ ಹೆಂಗೈತಪ್ಪ ಅಂತ ಕೇಳಿದ್ರೆ, ಅದ್ವೈತ ಮತದಲ್ಲಿ ಶಂಕರಾಚಾರ್ಯ ಸ್ಥಾಪನೆ ಮಾಡ್ಯಾರ. ಅವ್ರದ್ರಾಗ ಏನು ಹೇಳ್ತಾರಂತಂದ್ರೆ, ಅಹಂ ಬ್ರಹ್ಮಾಸ್ಮಿ, ಏನಪ್ಪ ನಾನಾ ದೇವರದೀನಿ ಅಂತ ಹಂಗ ಮಂತ್ರೋಪದೇಶ ಮಾಡ್ಕೊಂಡ್ರೆ ಸಾಕು, ಲಿಂಗ ಇಲ್ಲ ಅಲ್ಲಿ. ಶೃಂಗೇರಿ ಶಂಕರಾಚಾರ್ಯರು ಏನು ಪೂಜೆ ಮಾಡ್ತಾರೆ, ಅವ್ರು ಲಿಂಗ ಪೂಜೆ ಮಾಡ್ತಾರೆ. ಆದ್ರೂ ಕೆಳಗೆ ಇರ್ತದೆ ಹೊರಗೆ. ನೀವು ಶೃಂಗೇರಿಗೆ ಹೋಗಿರ್ತೀರಿ, ಆ ಶಂಕರ ಪೀಠದೊಳಗೆ ಅಲ್ಲೇನಪ್ಪ ಅಂದ್ರೆ ಒಂದು ರತ್ನಗರ್ಭ ಗಣಪತಿ ಮತ್ತು ಚಂದ್ರಮೌಳೀಶ್ವರ ಲಿಂಗ ಅಂತಕ್ಕಂಥದ್ದು. ಅದನ್ನ ನಿತ್ಯದಲ್ಲಿ ಅವರ ಅಭಿಷೇಕ ಮೂಲಕ ಪೂಜೆ ಮಾಡ್ತಾರೆ. ಅವ್ರು ನಾವು ಒಳ ಕಟ್ಕೊಂತೀವಿ, ಅವರು ಕೆಳಗಿಟ್ಟಿರ್ತಾರೆ, ನಾವು ಅಲ್ಲೇ ಇರ್ತೀವಿ. ಅದನ್ನು ಎಲ್ಲರೂ ಹೋಗ್ಬೇಕಾದ್ರೆ ಒಯ್ತಾರೆ, ಪೂಜೆ ಮಾಡುತ್ತಾರೆ. ಅಲ್ಲೇ ಕೆಳಗಿಟ್ಟು ಸ್ಥಾವರ ಲಿಂಗವನ್ನು ಪೂಜೆ ಮಾಡ್ತಾರೆ. ಆದ್ರೆ ಇಲ್ಲಿ ಏನು ಮಾಡಿದ್ರು ನಮ್ಮಲ್ಲಿ ಸರಳತೆ ಅಂದ್ರೆ, ಇವರೆಲ್ಲರೂ ಹಾಗೆ ಇಟ್ಟು ಲಿಂಗ ಪೂಜೆ ಮಾಡೋಕ್ಕಾಗೋದಿಲ್ಲ, ಪ್ರತಿಯೊಬ್ಬರಿಗೂ ಕೂಡ ಲಿಂಗ ಇರಲಿ ಅಂತ ತಿಳ್ಕೊಂಡು ಹೆಂಗೆ ಉದಾಹರಣೆಗೆ ಏನಪ್ಪ ಅಂದ್ರೆ, ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ಈಗ ಒಂದು ದೀಕ್ಷೆ ಯಾಕೆ ಬೇಕು ಅಂದ್ರೆ, ಹುಟ್ಟಿದಾಗ ಆಗಿರ್ತಲ್ರಿ ಲಿಂಗ, ಮತ್ತೆ ಯಾಕೆ ಅಂತಂದ್ರೆ ಉದಾಹರಣೆ ಹೇಳ್ತೇನೆ ನಿಮ್ಗೆ. ಈಗ ಒಂದು ಹುಡುಗಿ ಐತಿ, ಒಂದು ಅಕ್ಕನ ಮಗಳು ಅಂತ ತಿಳ್ಕೊಡ್ರಿ, ತಮ್ಮ ಕೊಡ್ಬೇಕಂತ ಹೇಳೇ ಮಾಡ್ಯಾಳ. ಅವಾಗ ಏನು ಮಾಡ್ತಾಳೆ ಆಕೆ ಅಕ್ಕ, ತಂದೆಗೆ ತಂದಿರ್ತಾನೆ, ಕೇಳ್ತಾಳೆ, ಏನಪ್ಪ ಮತ್ತು ನಾನು ತಮಗೆ ಹೆಣ್ಣು ಕೊಡೋಕಿ, ಯಾರು ತಂದೆ ಏನಂತ, ಯಾರು ಬೇಡ ಅಂತಾರವ, ಆಯ್ತು ಕೊಡಿ ಅಂತ. ಯಾರು ಬೇಡ, ದೊಡ್ಡವರಾಗಲಿ, ಒಂದು ಸ್ವಲ್ಪ ದೊಡ್ಡವ ಆಗ್ತಾಳೆ ಹುಡುಗ. ಒಂದು 12 ವರ್ಷದ ಹುಡುಗಿ ಈಗ ಏನು ಮಾಡ್ತಾಳೆ, ಬಿಡುದಿಲ್ಲ. ಹಾಕಿದ್ದಕ್ಕೆ ಮಗಳು ತಂದಿರೋದಾಗ ತನ್ನ ಯಪ್ಪ ಮುಂದೆ ಹೆಂಗೆ ಏನೋ ಗೊತ್ತಿಲ್ಲ, ಒಂದು ನಿಶ್ಚಯಕಾರಣ ಮಾಡಿಬಿಡಮ್ಮ ಅಂತ ಮಾಡ್ತಿರಲಿ. ನಿಶ್ಚಯ ಏನೋ ಹೋಳಿಗೆ ಒಂದು ಬಿಡೋದು, ನಾವು ಕೊಟ್ಟಿವಿ, ನೀವು ತಗೊಂಡ್ರಿ. 4 ಮಂದಿ ಹಿರಿಯರು ಬರಬೇಕು, ಮತ್ತೆ ಒಂದು ಕಾರಣ ಮಾಡಿಬಿಡೋದು, ನಿಶ್ಚಯ ಕಾರಣ. ಇಲ್ಲವ ಅಷ್ಟೇ ಯಾಕೆ ಕಟ್ಪಟ್ಟು ಮಾಡ್ತೀವಿ ತಂಗಿ, ಏನು ಬಿಡು ಅವಾಗ ಮಾಡಮಂತ ಲಗ್ನದಾಗ. ಇಲ್ಲ ಹೇಳಕ್ ಮಾಡೋದಿಲ್ಲ, ಮುಂದೆ ಹೆಂಗೆ ಏನ ಒಂದು ನಿಶ್ಚಯ ಮಾಡಿಬಿಡೋ. ಭಾಳ ಹಠ ಮಾಡಿದಾಗ ಆಯ್ತವ ಮಾಡೋಣ. ಮಗಳ ಮೇಲೆ ಮೊಮ್ಮಗಳು ಇವ ಮಗ ಈಕೆ ಮಗಳು ಮನೆ ಮಾತು ಮಾಡ್ತಾರೆ. ಅವ್ರು 4 ಮಂದಿ ಕರ್ಕೊಂಡ್ಬರ್ತಾಳೆ, ಮಗಳು ತಮ್ಮ ಕಡೆ, ಗಂಡ ಹೇಳ್ತಿ 4 ಮಂದಿ ಹಿರಿಯರು ಕರ್ಕೊಂಡ್ಬರ್ತಾರೆ. ಇವರು ಕರೀತಾರೆ, ಆಯ್ತು ಮಾತಾಡ್ತಾರೆ, ಕಚ್ಚಾಡ್ತಾರೆ, ಕೊಟ್ವಿ ಅಂತಾರೆ, ತೊಗೊಂಡ್ವಿ ಅಂತಾರೆ. ಏನು ಮಾತುಕತೆ ಇಲ್ರಿ, ಕೊಡೋದಿಲ್ಲ, ತೊಗೊಂಬರ್ದಿಲ್ಲ. ಆಯ್ತು ನೀವು ಕೊಟ್ವಿ, ನಾವು ಕೊಟ್ವಿ, ಇವ್ರು ತೊಗೊಂಡ್ರು ಕಲ.
ಏನು ಅವ್ರ ಧರ್ಮದಿಂದ ಅವ್ರು ಕೊಡ್ತಾರೆ ಮಾಡ್ತಿರ್ತಾರೆ ಮಾತಾಡಿ ಹೋಳಿಗೆ ಉಂಡು ಹೋಗ್ತಾರೆ. ಮುಂದೆ ಸ್ವಲ್ಪ ದಿನ ಕಳೀತಿತ್ತು. ಆ ಹುಡುಗ ಮತ್ತೆ ಮನೆಗೆ ಮೊಮ್ಮಗ ಬಂದಿರ್ತಾನ ಅವ ಮನೆಗೆ, ಇವ್ರ ಮನೆಗೆ ಬರ್ತಾನಿಲ್ಲ ಅವ. ಹೆಂಡತಿ ಮನೆ ಹೀಗಾಗಿ ಇನ್ನ ಹೆಂಡತಿ ಆಗಿಲ್ಲಕ್ಕಿ ನಿಶ್ಚಯ ಆಗಿರ್ತಾರೆ. ಮನೆಗೆ ಮೊಮ್ಮಗಳ ಮನ ಅವ್ರವ್ರು ಕೂಡ ಬರ್ತಿರ್ತಾನೆ, ಎದಕ್ಕಾರ ಬರ್ತಾನ. ಬಂದ ಕೂಡಲೇ ಇವ್ರು ಏನ್ರ ಮಂದಿ ಅಂತಾರ, ಇವ್ರೇನು ಏನ ನಿನ್ನ ಗಂಡ ಬಂದು ನೋಡು ಮತ್ತು ಸೇವಾ ಮಾಡಂತ, ಉಣ್ಣಕ್ಕೆ ನೀಡು, ನಿನ್ನ ಗಂಡನ ಕರಿ. ಈಗ ಕರಿತಾಳ ನೀಕೇನು ಈ ಹುಡುಗಿ ಏನಂತ ಅವಾಗ ಹೋಗೋವಾಗ ಎಲ್ಲೋ ಅವ ಏನ ನನ್ನ ಹೆಂಡತಿ ಕೊಟ್ಟಾಗ ಹೆಂಡತಿ ಬಾ ಅಂತ ನಾನು ಅನ್ನಕ್ಕೆ ಬರೋದಿಲ್ಲ. ಯಾವಾಗ ಹೆಂಡತಿ ಆಗ್ತಾಳ ಮುಂದ ಮದ್ವೆ ಅಂತ ಮಾಡ್ತಾನೆ ನೋಡ್ರಿ, ಎಲ್ಲ ಹಿರಿಯರು ಕೂಡಿ ಪಾಚಿಕಲ್ಚ ಕೂಡಿ ತಾಳಿ ಕೊಡ್ತಾನಲ್ಲ, ಅವಾಗ ಈಕಿ ಹೆಂಡತಿ ಹಾಕಳ, ಅವಾಗ ಗಂಡ ಹಾಕ್ತಾನ, ಅವಾಗ ನಡೀತು ಸಂಸಾರ. ಹಂಗ ಇಲ್ಲೇನಪ್ಪ ಅಂದ್ರೆ ಹುಟ್ಟಿದಾಗ ಕೂತಿರ್ತಂದ್ರ ಅದಕ್ಕೆ ತಿಳುವಳಿಕೆ ಇರೋದಿಲ್ಲ. ಲಿಂಗ ಅಂದ್ರೇನು, ಪೂಜೆ ಅಂದ್ರೇನು, ಅದೆಲ್ಲ ಕೂತಿರೋದು ತುಂಬ ಸಂಸ್ಕಾರ ಮಾಡಿರ್ತಾರೆ. ಅದು ನಿಶ್ಚಯ ಕಾರಣಿದ್ದಂಗೆ ಮೊದಲು ಹೆಣ್ಣು ಗಂಡು. ಅದಕ್ಕೆ ಆತ್ಮಲ್ಲಿ ಹೇಳ್ತಾರ, ಇಲ್ಲಿ ನಮ್ಮ ಧರ್ಮ ಹೆಂಗೈತಂದ್ರ ಶರಣ ಸತಿ ಲಿಂಗ ಪತಿ. ಇವನ ಹೆಂಡತಿ, ಲಿಂಗಯ್ಯನ ಗಂಡ. ನೋಡ್ರಿ, ಲಿಂಗಯ್ಯ ಗಂಡ ಅಂತ ಈಗೇನ ಶರಣ ಸತಿ ಲಿಂಗಪ್ಪ ಅವನೇ ಪತಿ. ಸಂಸಾರ ಅಂದ್ರೆ ಶಿವಪೂಜೆ ಮಾಡೋದು, ಆಧ್ಯಾತ್ಮದ ಸಂಸಾರ. ಅಕ್ಕ ಮದುವೆ ಹೇಳ್ತಾರ, ಮದುವೆಯ ಮಾಡಿದರು ನನಗೆ ಮದುವೆ ಮಾಡಿದರು. ಬಸವಣ್ಣ, ಚನ್ನ ಬಸವಣ್ಣ ಎಲ್ಲರೂ ಕೂಡ್ಕೊಂಡು ಲಿಂಗಯ್ಯನೆಂಬತಕ್ಕಂಥ ಮಲ್ಲಿಕಾರ್ಜುನ ಎಂಬತಕ್ಕಂಥ ಲಿಂಗಯ್ಯ ಗಂಡನಿಗೆ ನನಗೆ ಕೊಟ್ಟು ಮದುವೆ ಮಾಡಿದ್ರು ಅಂತ ಹೇಳ್ತಾರೆ. ಹಂಗ ಇಲ್ಲೇನಪ್ಪ ಅಂದ್ರೆ ಅದಕ್ಕೆ ದೀಕ್ಷಾ ಅಂತಕ್ಕಂಥದ್ದು ಬೇಕು. ಈಗ ಆತ್ಮಲಿಂಗ ಐತೆ ಅಂತ, ಹೌದು ಆತ್ಮಲಿಂಗ ಐತಪ್ಪ. ಆತ್ಮ ಇಲ್ದವ್ರು ಯಾರು ಇಲ್ಲ. ನನ್ನೊಳಗೈತಿ, ನಿನ್ನೊಳಗೈತಿ, ನಿನ್ನೊಳಗೈತಿ, ಎಲ್ಲ ಕಡೆ ಆತ್ಮ ಐತಿ. ಅಣುರೇಣು ತೃಣಕಾಷ್ಟದಲ್ಲಿ ತುಂಬಿಕೊಂಡ ಎಲ್ಲಿ ಚೈತನ್ಯ ಇತ್ತು ಅಲ್ಲಿ ಆತ್ಮ ಐತಿ. ಮತ್ತು ಆತ್ಮಲಿಂಗದ ಮೇಲೆ ಇದು ಯಾಕೆ ಬೇಕಂದ್ರೆ ಲಿಂಗ ಅಂತ ವಾದ ಮಾಡ್ತಿರ್ತಾರೆ. ಯಾಕೆ ಬೇಕಂದ್ರೆ ಉದಾಹರಣೆ ಹೇಳ್ತೇನೆ ನಿಮಗೆ. ಈಗ ನಿಮ್ಮ ಮನೆಗೆ ನಿಮ್ಮ ಮಗ ಅದನ್ನ ಸಸಿ ಲಗ್ನ ಮಾಡಿದ್ವಿ, ಸಸಿ ಬಂದಾಳ, ಮತ್ತು ಅವ್ರ ಗಂಡ ಹೆಂಡತಿ ಆನಂದ ಇದ್ದದ್ರ ದೇವ್ರ ಕಲ್ಯಾಣ ಮಾಡ್ಯಾರ. ಸಸಿ ಹೊಟ್ಟಿಲ್ಲದ 4 ತಿಂಗಳಾಗೈತಿ, 5 ತಿಂಗಳಾಗೈತಿ, ಕುಪ್ಸ ಮಾಡ್ಯಾರ, ಎಲ್ಲ ಮಾಡ್ಯಾರ, 6-7 ತಿಂಗಳಾಗೈತಿ. ಇನ್ನೂ ಗಂಡ ಮನೆಯವ್ರು ಕರ್ಕೊಂಡು ಹೋಗೋರು ಅದಾರ, ಭಾಳ ಕರ್ಕೊಂಡು 2 ತಿಂಗಳಿಗೆ ಕರ್ಕೊಂಡು ಹೋಗೋರು ಅದಾರ. ಹೊಟ್ಟೆ ಕೂಸೈತಿ, ಬೆಳದಕ್ಕೆಲ್ಲ ಆಗೈತಿ. ಅವಾಗ ಇವಾಗೇನ ನನ್ನ ಮಗಗೂ ಸ್ವಲ್ಪ ಮುದ್ದು ಮಾಡ್ತೀನಿ ಅಂತೀವಿ ಏನ್ರ ಅದ್ರ ಆನಂದ ಪಡ್ಕೊಳಕ್ಕೆ ಬರ್ತದ? ಆ ಹೊಟ್ಟಿಗೆ ಏನ್ರ ಮುದ್ದು ಮಾಡ್ತಾನ, ಎತ್ಕೊಂತಾನ? ಇವಂದ ಮಗ ಇಲ್ಲ, ಕೂಸೈತಿಲ್ಲ, ಆಕೆ ಹೊಟ್ಟೆ ಕೂಸೈತಿ, ಆರೋಗ್ಯ ಐತಿ. ನೀವಂತೂ ಎಲ್ಲ ಎಕ್ಸ್ರೇ ಮಾಡ್ತೀರಿ, ಇದನ್ನು ತೋರ್ತೀರಿ, ಕೂಸು ಭಾಳ ಚಲೋ ಐತಿ ಅಂದ್ರೆ ಎಲ್ಲ ಐತಿ. ಆದ್ರೆ ಅದನ್ನ ಏನ್ರ ನೀವು ಆನಂದ ಕೂಸನ್ನು ಎತ್ಕೊಂಡು ಆನಂದ ಪಡಕ್ಕೆ ಬರ್ತಾನೆ, ಮುದ್ದು ಮಾಡಕ್ಕೆ ಬರ್ತಾನೆ. ಯಾವಾಗ ಬರ್ತೈತಿ? ಆಕೆ ಹಡದ ಮೇಲೆ, ಕೂಸು ದೊಡ್ಡದಾದ್ಮೇಲೆ ಏನಾಕೈತಿ, ಇವ ಅಪ್ಪ ಅಕ್ಕನ ಅವ ಮಗ ಅಕ್ಕನ ಎತ್ಕೊಂತಾನ, ಮುದ್ದು ಮಾಡ್ತಾನ, ಆನಂದ ಪಡ್ತಾನೆ ಗಂಡ. ಹಂಗ ಇಲ್ಲಿ ಹೊಟ್ಟೆಗಿರ್ತಕ್ಕಂಥ ಲಿಂಗಪ್ಪ ಅದನ್ನ ಕಣ್ತುಂಬ ನೋಡಿ ಅದನ್ನ ಆನಂದ ಪಡಿಬೇಕಾದ್ರೆ ನಾವೇನು ಮಾಡಬೇಕು? ಅದನ್ನ ಹೊರಗೆ ತೆಗಿಬೇಕು. ಅದಕ್ಕೆ ಒಬ್ಬ ವಚನಕಾರ ಹೇಳ್ತಾರೆ, ನೋಡಿರೇ ನೋಡಿರೇ ಒಂದು ವಿಚಿತ್ರವ, ಶ್ರೀ ಗುರುವೆಂಬ ಗಂಡನು ಶಿಷ್ಯನೆಂಬ ಹೆಂಡತಿಗೆ ಹಸ್ತಮಸ್ತಕ ಸಂಯೋಗವೆಂಬ ಕೂಟವ ಕೂಡಲು. ನೋಡಿ, ಹಸ್ತ ಮಸ್ತಕವೆಂಬ ಕೂಟವ ಕೂಡಲು, ಲಿಂಗವೆಂಬ ಮಗನ ಹಡೆದು ಕರ್ಣವೆಂಬ ಯೋನಿಯೊಳಗೆ ಪಂಚಾಕ್ಷರ ಮಂತ್ರವೆಂಬ ವೀರ್ಯ ಚಲನೆಯಾಗಿದೆ. ಇದು ಕಾರಣ ನೀ ಮಗನಾಗಿ ನಾ ನಿನಗೆ ತಾಯಿಯಾದನೆಯ ಅಖಂಡೇಶ್ವರ ಅಂತ ದೇವರಿಗೆ ಷಣ್ಮುಖ ಶ್ರೀಗಳಂತಕ್ಕಂಥ ವಚನಕಾರರಿಗೆ ಹೇಳ್ತಾರೆ. ಅಂದ್ರೆ ಒಳಗೆ ಲಿಂಗ ಐತೆ ಕರೆ, ಅದು ಹೊರಗೆ ಬರ್ಬೇಕಂತಂದ್ರೆ ಗುರು ಏನು ಮಾಡ್ತಾನ?
ಇವನ್ ಮಸ್ತಕದ ಮೇಲೆ ಕೈ ಇಡ್ತಾನೆ. ಶಿಷ್ಯನ ಮಸ್ತಕದ ಮೇಲೆ ಕೈ ಇಟ್ಟು ತ್ರಿವಿಧ ದೀಕ್ಷೆಯಿಂದ ಹೇಳಿದ್ದಲ್ಲ, ವೇದಾ ದೀಕ್ಷಾ, ಕ್ರಿಯಾ ದೀಕ್ಷಾ, ಮಂತ್ರ ದೀಕ್ಷೆಯ ಮೂಲಕ ಇವನಿಗೆ ಸಂಸ್ಕಾರ ಮಾಡಿ ಇಷ್ಟಲಿಂಗವನ್ನು ಕೊಟ್ಟಾಗ ಇವಾಗದು ಅದರ ಲಿಂಗದ ನೆಲೆಕಲೆಗಳನ್ನು ತಿಳಿಸಿದಾಗ ಇವ ಲಿಂಗ ಭೋಗಿ ಆಗ್ತಾನೆ, ಶಿವಪೂಜಾ ಪುರಂದರ ಆಗ್ತಾನೆ. ಅದಕ್ಕೆ ಇಲ್ಲಿ ಶರಣ ಬಸವೇಶ ದೀಕ್ಷಾ ಪಡ್ಕೊಂಡ ಮೇಲೆ ಗುರುಗಳಿಗೆ ಕೇಳ್ತಾನೆ, ಎಲೈ ಸದ್ಗುರುನಾಥ ಅಂತಿಂತ ಶಿಷ್ಯ ಅಲ್ಲ, ಸುಮ್ಮನೆ ಕೇಳೋದಿಲ್ಲ, ಹಾಡ್ತಾರಲ್ಲ, ಬೋಧಿ ಚನ್ನನ ಗುರುವೇ ನಿಮ್ಮಯ್ಯ ದಿವ್ಯ ಪಾದವನಲ್ಲಿರುವೆ, ವೇದಾಂತಗಳು ಗೋಪ್ಯವಾದ ತತ್ವವನ್ನೇ ಸಂಪಾದಿಸಿ ಮನದಿ ವಿನೋದಿಸಿ ಶ್ರುತಿ ಚಂದ. ನೋಡ್ರಿ, ಹಂಗಲ್ಲ, ಏನು ಬೋಧ ಮಾಡ್ತಾನೆ, ಕಾಕು ಕೋಕು ಕತ್ತಿ ಅಲ್ಲ, ಆತ್ಮಾನಾತ್ಮ ವಿವೇಕ. ಲಿಂಗಾನಂದ ಅಂದ್ರೇನು, ಶಿವ ಅಂದ್ರೇನು, ಜೀವ ಅಂದ್ರೇನು, ಕುಡಿಬೇಕು ಲಿಂಗಯ್ಯ ಕಣ್ತುಂಬ ತಳ ತಳ, ನಿನಗೆ ಬೇಡಿದ್ದು ಕೊಡ್ಬೇಕವ ಲಿಂಗಯ್ಯ. ಅದಕ್ಕೆ ಅಂಥವನ್ನು ಒಲಿಸ್ಕೊಳ್ತಕ್ಕಂಥ ಲಿಂಗಯ್ಯನು ಒಲಿಸ್ಕೊಳ್ತಕ್ಕಂಥ ತತ್ವಜ್ಞಾನವನ್ನೇ ಬೋಧ ಮಾಡತಕ್ಕಂಥ ಕಾಕು ಪೋಕು ಕಥೆ ಅಲ್ಲ, ಆತ್ಮಜ್ಞಾನ ಲಿಂಗಜ್ಞಾನ ಉಂಟಾಗ್ತಕ್ಕಂಥ ಶಿವಾನುಭವ ಆಗ್ಬೇಕು. ನಾನು ಲಿಂಗಯ್ಯ ಮಾತಾಡ್ಬೇಕು, ನಾನು ಕೂಡ ಅಂಥ ತತ್ವಜ್ಞಾನವನ್ನೇ ಬೋಧ ಮಾಡಂತ ಹೇಳಿದಾಗ ಆ ಧರ್ಮದ ತತ್ವಗಳನ್ನು ಹೇಳ್ಕೊಂತ ಬರ್ತಾರೆ. ಲಿಂಗ ಅಂದ್ರೇನು, ಜಂಗಮ ಅಂದ್ರೇನು, ವಿಭೂತಿ ಅಂದ್ರೇನು, ರುದ್ರಾಕ್ಷಿ ಅಂದ್ರೇನು, ಇಲ್ಲಿವರೆಗಿನೆಲ್ಲ ಗುರು ಅಂತ ಹೇಳ್ಕೊಂತ ಬಂದಾರ. ಇವತ್ತಿನ ದಿವಸ ಏನು ಹೇಳ್ತಾರ, ಮಂತ್ರದ ಬಗ್ಗೆ ಹೇಳ್ತಾರೆ. ಮಂತ್ರ, ಮಂತ್ರ ಅಂದ್ರೆ ಏನಪ್ಪ, ಶಿವನ ಹೆಸರು ಅದು. ಈಗ ವಿರೂಪಾಕ್ಷ ಗೌಡ್ರ ಅಂದ್ರೆ ಯಾರು ನೋಡ್ತೀನಿ ಹಿಂಗಂತೀನಿ, ವಿರೂಪಾಕ್ಷ ಗೌಡ ಅಂದ್ಕೊಳ್ಳಿ, ಗಡಗ್ರಿ ಏನ್ರಿ ಅಪ್ಪ ಅಂತ ಬರ್ತೀನಿ. ಪಾಟೀಲ್ರ ಅಂದ್ಕೊಳ್ಳಿ, ಪಾಟೀಲ್ರು ಯಾಕ್ರಿ ಅಂತ. ಗವಾಯಿಗಳ ಅಂದ್ಕೊಳ್ಳಿ, ಗವಾಯಿ ಕೇಳ್ತಾರೆ, ಏನು ಮುಖ್ಯ, ಹೌದಲ್ಲ, ಒಂದು ಹೆಸರು ಐತಿಲ್ಲ ನಮ್ಗೆ ವ್ಯವಹಾರ. ಹಂಗ ಶಿವನು ಕೂಡ ನಮ್ಮನ್ನು ಕರಿ, ನಮ್ಮ ಕಡೆ ನೋಡ್ಬೇಕಲ್ಲ, ಅವನು ನಮ್ಮ ಕೂಗು ಕೇಳ್ಬೇಕಲ್ಲ, ಅವು ಬರ್ಬೇಕಲ್ಲ ನಮ್ಮ ಹತ್ರ. ಅವು ಒಂದು ಹೆಸರು ಇರ್ಬೇಕಿಲ್ಲ, ಗಟ್ಟಿಮುಟ್ಟು ಹೆಸರು ಇರ್ಬೇಕಿಲ್ಲ. ನಮಗೂ 28 ಹೆಸರು ಇಟ್ಟಿರ್ತಾರೆ, ಶಿವನಿಗೂ 108 1008 ಅಂದ್ರೆ ಹೆಸರು. 1000 ನಾಮಾವಳಿ ಅಂತೀವಿ, 108 ನಾಮಾವಳಿ ಅಂತೀವಿ, ಮಾಡ್ತೀರಿ ನೀವು. 1000 ಬಿಲ್ಪತ್ರಿ ಇರ್ತೀರಿ, 108 ಬಿಲ್ಪತ್ರಿ ಇರ್ತದೆ. ಶಿವಾಯಮ್ಮ, ಮಹೇಶ್ವರಾಯಮ್ಮ, ಚಂಪಯಮ್ಮ, ಪಿನಾಕಿನಿಯಮ್ಮ, ಶೇಖರಾಯಮ್ಮ ಹೇಳ್ತಿರಿಲ್ಲ, ಬರೀ ಇರಲಿ. ಅದು ಎಲ್ಲ 28 ನಮ್ಮ ಮೊದಲು ಹೆಸರು ಸಂಗಯ್ಯ, ನಿಂಗಯ್ಯ, ಮಲ್ಲಯ್ಯ, ಕಲ್ಲಯ್ಯ ಎತ್ತಿಟ್ಟು ಕಡೆಗೆ ಏನು ಕರಿಬೇಕು, ಕುಟ್ಟು ಕುಟ್ಟು ಕೊಡ್ರು ಅಂತ ಒಂದೇ ಹೆಸರು. ಅದ ಹೆಸರ ಶಾಲೆಗೆ ಬರ್ಸಿದ್ರಿ, ಅದ ಹೆಸರ ಲೋಕದಾಗ ಎಲ್ಲರೂ ಕರೀತಾರೆ, ಹೌದಲ್ಲ. ಹಂಗ ಪರಮಾತ್ಮನಿಗೆ ಅನಂತ ಹೆಸರಿದ್ರು ಕೂಡ ನಿಜವಾದಂಥದ್ದನ್ನು ಕರೆದ ಮಂತ್ರ ಅದ ಹೆಸರು ಪರಮಾತ್ಮ. ಆ ಮಂತ್ರದ ಹೆಸರನ್ನ ನಾವು ಅದನ್ನ ಜಪ ಮಾಡಿದಾಗ, ಅದನ್ನ ನೆನೆಸ್ಕೊಂಡಾಗ ಪರಮಾತ್ಮ ನಮ್ಮ ಕಡೆ ಬರ್ತಾನೆ. ನಾವು 3 ಕೆಲಸ ಇದ್ರು ಕೊಟ್ಟು ಬರ್ತಾನೆ. ಅದಕ್ಕೆ ಮಂತ್ರ ಅಂದ್ರೆ ಏನು? ಈ ಜಗತ್ತಿನಲ್ಲಿ ಎಷ್ಟು ಮಂತ್ರಗಳದಾವ, ಯಾವ ಮಂತ್ರ ಜಪ ಮಾಡಿದಾಗ ಪರಮಾತ್ಮ ನಮ್ಗೆ ಒಲಿತಾನ, ಇದರ ಬಗ್ಗೆ ನಮ್ಗೆ ತಿಳಿಸ್ಕೊಡ್ಬೇಕು. ಮತ್ತು ಈ ಮಂತ್ರ ಜಪ ಮಾಡಿ ಯಾರ್ಯಾರು ಉದ್ಧಾರ ಆಗ್ಯಾರ, ಇದರ ಮಂತ್ರ ಶಕ್ತಿ ಏನೈತಿ ತಿಳಿಸ್ಕೊಡು. ಆಯ್ತಪ್ಪ ಶರಣ, ಒಳ್ಳೆ ಪ್ರಶ್ನೆ ಕೇಳಿದೆ. ಶರಣ ಬಸಪ್ಪ ಗುರುಗಳಿಗೆ ಕೇಳ್ತಾನ, ಇದ್ರ ಬಗ್ಗೆ ತಿಳಿಸ್ರಂತ. ಗುರುಗಳು ಅವಾಗ ಹೇಳ್ತಾನೆ ನೋಡಿ, ಮಂತ್ರ ಶಬ್ದಾರ್ಥ ಮೊದಲು ನಾವು ವಿಚಾರ ಮಾಡೋಣ. ಮಂತ್ರ ಅಂದ್ರೇನು? ಸಂಸ್ಕೃತ ಪದ, ಅದು ಮನನಾತ್ರಾಯತೆ ಇತಿ ಮಂತ್ರ. ಅದಕ್ಕೆ ಡೆಫಿನೇಷನ್ ಅಂತೀರಿ ಇಂಗ್ಲೀಷ್ನಾಗ, ಯಾವ್ದಾರ ಒಂದು ಹೇಳ್ಬೇಕಾದ್ರೆ. ಕನ್ನಡದಾಗ ಏನಂತೀವಿ, ಅದಕ್ಕೆ ವ್ಯಾಖ್ಯೆಗಳು ಅಂತ ಕರೀತಾರೆ. ವಿವರವಾಗಿ ಹೇಳ್ಬೇಕಾದ್ರೆ ಕನ್ನಡದಾಗ ವ್ಯಾಖ್ಯೆಗಳು ಅಂತ ಕರಿತೀವಿ, ಇಂಗ್ಲೀಷ್ನಾಗ ಒಂದು ಶಬ್ದದ ಅರ್ಥ ಡೆಫಿನೇಷನ್ ಅಂತ ಹೇಳ್ತಿರ್ತಾರೆ. ಮಾತಾಡ ಸಾಲ ಡೆಫಿನೇಷನ್ ಹೇಳ್ತಿದ್ರು ಅಂದ್ರೆ ಉದ್ಕ ಹೇಳ್ತಾರೆ. ಹಂಗೆ ಮಂತ್ರ ಅಂದ್ರೆ ಏನಪ್ಪ ಅಂದ್ರೆ ಇಲ್ಲಿ ಮನನ ತ್ರಾಯತೆ ಇತಿ
ಮಂತ್ರ. ಮರಣಾತ್ರಾಯತೆ ಇತಿ ಮಂತ್ರ. ಏನಂದ್ರೆ ನಮಗೆ ಅಪಮೃತ್ಯುವನ್ನು ಹೋಗಲಾಡಿಸಿ ನಮಗೆ ಆಯುಷ್ಯ ವೃದ್ಧಿ ಮಾಡ್ತಕ್ಕಂಥದ್ದು ಯಾವುದೈತಲ್ಲ ಅದಕ್ಕೆ ಮಂತ್ರ ಮಂತ್ರ ಅಂತ. ನೋಡ್ರಿ, ನೀವು ಮಂತ್ರ ಜಪ ಮಾಡೋದ್ರಿಂದ ಏನಾಕತಿ? ನಿಮ್ಮ ಅಪಮೃತ್ಯು ದೂರ ಆಕತಿ. ಮೃತ್ಯು ಅಂದ್ರೆ ಸುಮ್ಮನೆ ಇಲ್ರಿ, ಅದು ಏನಂದ್ರೆ ಯಮಧರ್ಮ ದಿನಕ್ಕೆ 1000 ಸಲ ಗಂಟು ಕೊಡ್ತಾನಂತೀವಿ ಪಾಪ. ಇವನ್ ವೈಬೇಕಂತ ತಿಳ್ಕೊಂಡು ರುದ್ರದಾಗ ಬರ್ತೈತಿ ಏನಂದ್ರೆ ಏತೆ ಸಹಸ್ರಮಯುತಂ ಪಾಶ ಮೃತ್ಯೋರ್ ಮರ್ತ್ಯಾಯ ಹಂತವೇ. ದಿನ ಪೇಪರ್ನಾಗ ಓದ್ತೇವೆ, ಟಿವಿಯಾಗ ಓದ್ತೇವೆ. ದೇವ್ರಿಗೆ ಹೋಗಿದ್ರು ಬರೋದು ಜೀಪ್ ಆಕ್ಸಿಡೆಂಟ್ ಆಯ್ತು ಸಾತ್ರು. ಇಲ್ರಿ ಲಗ್ನ ಮಾಡಿಕೆ ಬರ್ತದ್ದು ಅಲ್ಲಿ ಕಾರ್ ಆಕ್ಸಿಡೆಂಟ್ ಆಯ್ತು ಸಾತ್ರು. ಇಲ್ರಿ ಬರ್ತದ್ದ ಇವ ಸೋಮನ ಹಿಂದೆ ಸಾಲಿ ಬಿಟ್ಟು ಬರ್ತದ್ದ ಮೋಟ್ರ್ ಹಾಕೊಂಡು ಹೋತು ಸತ್ತು. ಇಲ್ರಿ ಕುಂತಲ್ಲಿ ಹಾರ್ಟ್ ಆಯ್ತು. ನೋಡ್ರಿ, ಅಪಮೃತ್ಯು ಬೇರೆ ಮೃತ್ಯು ಬೇರೆ. ಸಾಯೋದಿರಲಿ, ಸಾಯ ನಮಗೆ ವರ್ಷ 1000 ವರ್ಷ ಶತಂ ಋಣಾಂ ಏನು ಕೊಟ್ಟಾನ ಮನುಷ್ಯ? 100 ವರ್ಷ ಆಯ್ತು ಕೊಟ್ಟಾನ. ಅದನ್ನು ನಾವು ಈಗ ಈ ಶರೀರ ಇಟ್ಕೊಂಡೋದ್ರಾಗ ಐತೆ. ಈಗ ಒಂದು ವಸ್ತು ನಿಮ್ಮ ಅಪ್ಪ ಒಂದು ವಸ್ತು ಕೊಡ್ಸಿರ್ತಾನ, ಅದನ್ನು ಸರಿಯಾಗಿ ಬಳಸಿದ್ರೆ ಅದಕ್ಕೆ ಭಾಳ ದಿನ ಕೊಡ್ತೈತಿ. ನೀವು ಸರಿಯಾಗಿ ಬಳಸಲಿಕ್ಕೆ ಈಗ ಒಂದು ಮೊಬೈಲ್ ಚೆಂದಾಗಿ ಬಳಸಿದ್ರೆ ಬರ್ತೀವಿ. ಯಾಕೆ ಬೇಕಾದ್ರೆ ಹೋಗ್ಬಿಟ್ರೆ ಏನಾಗತ್ತೆ? 3 ದಿನಕ್ಕೆ ಹಾಳಾಗಿ ಬರ್ತದೆ. ಹಂಗೆ ಈ ದೇಹ ಎಂಬತಕ್ಕಂಥದ್ದನ್ನು ಸರಿಯಾಗಿ ಇಟ್ಕೋಬೇಕಲ್ಲ, ಅಂದ್ರೆ 100 ವರ್ಷ ಬಾಳ್ತು. ನೋಡಿ, ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಿದ್ದರು, ನಮ್ಮ ಯಾವ ಜಲ್ಗಿ ಶಿವಲಿಂಗಪ್ಪನವರು 100 ವರ್ಷ ಭಕ್ತಿಯಿಂದ ಬಂದು ಕುದಿರ್ತಿದ್ರು. ರೆಟ್ಟಿನ ಟಕ್ಕಿ ಹಾಕ್ಕೊಂಡು ಕಚ್ಚಿ ಪಂಚಿ ಉಟ್ಕೊಂಡು ಬಂದು ಭಕ್ತಿಯಿಂದ ವಿಭೂತಿ ಹಾಕ್ಕೊಂಡು ಬಂದು ನಮಸ್ಕಾರ ಮಾಡಿ ಕಾಣ್ಕ ಕೊಟ್ಟು ಭಕ್ತಿಯಿಂದ ಕುತ್ಕೊಂತಿದ್ರು. 100 ವರ್ಷ ಬಾಳಿದ್ರು. ಬರೀ ಇಲ್ಲ ಮಾಡಲಿಲ್ಲ, ಅವ್ರು ಅಂಗಡಿನೂ ಮಾಡಿದ್ರು, ವ್ಯಾಪಾರ ಮಾಡಿದ್ರು, ಉದ್ಯೋಗ ಮಾಡಿದ್ರು, ಮಕ್ಕಳ ಲಗ್ನ ಮಾಡಿದ್ರು. ಎಲ್ಲ ತಮ್ಮ ತಮ್ಮ ಕರ್ತವ್ಯ ಮಾಡಿ ಅದ್ರ ಜೊತೆಗೆ ಏನು ಮಾಡಿದ್ರು? ಧರ್ಮ ಕಾರ್ಯನೂ ಮಾಡಿದ್ರು, ಗುರುಗಳ ಸೇವಾನೂ ಮಾಡಿದ್ರು, ದಾನ ಮಾಡಿದ್ರು, ಧರ್ಮ ಮಾಡಿದ್ರು. 100 ವರ್ಷ ಬಾಳಿದ್ರು. ಹೌದಲ್ಲ? ನೋಡಿದ್ರು, ಕಥೆ ಎಲ್ಲ ಕಾದಂಬರಿಲ್ಲ, ಇಲ್ಲೇ ನೋಡಿದೆ. 100ನೇ ವರ್ಷದ ಹಬ್ಬ ಮಾಡಿದ್ರು ಮಕ್ಕಳು ಬಂದು ಕುಂತಿಲ್ಲ, ಆಶೀರ್ವಾದ ತಗೊಂಡಾದ್ರು 3 ವರ್ಷ ಆದ್ಮೇಲೆ. ಅಂದ್ರೆ ಅದ್ರ ಅರ್ಥ ಏನಪ್ಪ ಅಂತ ಕೇಳಿದ್ರು ನಾವು ಬಳಸೋದ್ರೆ ಅದಕ್ಕೆ ಹೇಳ್ತಾರೆ ಇಲ್ಲಿ ಮಂತ್ರ ಅಂದ್ರೇನು? ಅವರು ಭಕ್ತಿಯಿಂದ ಲಿಂಗ ಪೂಜೆ ಮಾಡ್ತಿದ್ರು, ಮಂತ್ರ ಜಪ ಮಾಡ್ತಿದ್ರು. ಮಂತ್ರ ಜಪ ಅಂದ್ರೆ ಬರೀ ಅನುಷ್ಠಾನ ಮಾಡ್ರೆ ಅಂಗಡಿ ಕಿಲಿ ಹಾಕಿ ಅಂತ ಅನ್ನೋದಿಲ್ಲ. 5 ನಿಮಿಷ ಭಕ್ತಿಯಿಂದ ಮಾಡ್ರಿ ಸಾಕು. ನೀವು 5 ನಿಮಿಷ ಜಳಕ ಮಾಡಿ 5 ನಿಮಿಷ ನಿಮ್ಮ ಏನು ಮುತ್ತೆ ಹೇಳೋದಂತ ಅಂಗಡಿ ಬಾಗಿಲ ಹಾಕಿ ಕುಂದ್ರು ಅಂತ ಅನ್ನಂಗಲ್ಲ. ನಾಳೆ ನಿಮ್ಮ ಮ್ಯಾಗ ನಮ್ಮ ತಾಲಿ ಬಂದ ಸ್ವಾಮಿ ಇಲ್ಲ ಹೇಳಿ ನೀನಲ್ಲ. ನಿಮ್ಮ ಕೆಲಸ ಏನಲ್ಲವ? ನಿಮ್ಮ ನೌಕರಿ ಮಾಡೋರು ನೌಕರಿ ಮಾಡಬೇಕು, ಅಂಗಡಿ ಮಾಡೋರು ಅಂಗಡಿ ಮಾಡಬೇಕು, ಶಾಲೆ ಕಲಿಯೋರು ಶಾಲೆ ಕಲಿಬೇಕು, ಉದ್ಯೋಗ ಮಾಡೋರು ಉದ್ಯೋಗ ಮಾಡಬೇಕು, ಅಡಿಗೆ ಮಾಡೋರು ಅಡಿಗೆ ಮಾಡಬೇಕು, ಮತ್ತೊಂದು ಮಾಡೋರು ಮತ್ತೊಂದು ಮಾಡಬೇಕು, ರೈತ ಇದ್ದವು ಹೊಲ ಮಾಡಬೇಕು. ದಿನ ಏನು ಮಾಡಬೇಕು? 5 ನಿಮಿಷ ಭಕ್ತಿಯಿಂದ ಜಪ ಮಾಡಿ ಇಂಥದ್ರಾಗ ಒಂದು ತಿಂಗಳದಾಗ ಶ್ರಾವಣದಾಗ ಸೇವಾ ಮಾಡ್ತಾರೆ. ಅಂದಾಗ ನಿಮಗೆ ಫಲ ಕೊಡ್ತಾನ. ಅದಕ್ಕೆ ಹೇಳ್ತಾರ ಮಂತ್ರ ಏನು ಮಾಡುತ್ತ? ನೀವು 5 ನಿಮಿಷ ಜಪ ಮಾಡಿದ್ರೆ ಮರಣ ತ್ರಾಯತೆ ಇತಿ ಮಂತ್ರ, ನಿಮ್ಮ ಅಪಮೃತ್ಯುವನ್ನು ದೂರ ಮಾಡುತ್ತ. ದಿನ ನಾವು ಮನೆ ಬಿಟ್ಟು ಬಂದಿರ್ತೀವಿ, ಮನೆಯಾಗಿದ್ದವ್ರಿಗೆ ಹೊಳ್ಳಿ ಮನೆ ಮೂಡ್ತಾನೆ ಇಲ್ಲಿ. ಈಗ ಈ ರಕ್ಷದಾಗ ಈ ಇದ್ರಾಗ ಮೋಟ್ರ್ ಹೊಡ್ಕೊಂಡು ಹೋಗ್ತಿರ್ತಾವ, ಹೊಳ್ಳಿ ಸುರಕ್ಷಿತ. ಅಲ್ಲಿ ಇವ್ರು ಚಲೋ ನಡೀತಿರ್ತಾನ, ಇವಾಗ ಚಲೋ ಲೈಸೆನ್ಸ್ ಇರ್ತಾನೆ, ಚಲೋ ನಡೆಸ್ತಾನ. ಎದುರು ಬರವ ಅವು ಬರ್ತಿರ್ಬೇಕು, ಅವ ಬಂದು ಬಿಡ್ತಾನ ಮಕ್ಕಳೇ. ಅದಕ್ಕೆ ಇವೆಲ್ಲ ಅಪಮೃತ್ಯುವಿನಿಂದ ಪಾರಾಗಬೇಕಾದ್ರೆ ಆ ಶಿವನ ಮಂತ್ರನ ಜಪ ಮಾಡಬೇಕು. 5 ನಿಮಿಷ ಮಂತ್ರ ಏನು ಮಾಡುತ್ತ? ನಮ್ಮ ಅಪಮೃತ್ಯುವನ್ನು ದೂರ ಮಾಡುತ್ತೆ. ಅಥವಾ ಮತ್ತಿನ್ನೊಂದು ಹೇಳ್ತಾನೆ, ಮನನ ತ್ರಾಯತೆ ಇತಿ ಮಂತ್ರ. ನಮ್ಮ ಚಂಚಲವಾದ ಮನಸ್ಸನ್ನ ಅಗ್ನಿ ಸ್ಟಡಿ ಏಕಾಗ್ರಗೊಳಿಸಿಬಿಡುತ್ತೆ. ಈಗ ನೋಡ್ರಿ, ಚಂಚಲ ಮನಸ್ಸು ಅಂದ್ರೆ ಏನು? ಕೆಲವು ಮಂದಿ ಸ್ವಭಾವ
ಈ ವ್ಯಾಪಾರ ಬೇಡ 3 ದಿನ ಈ ಅಂಗಡಿ ಇಡೋದು 4 ದಿನ ಮಾಡ್ತೀನಿ ಅದ್ರಾಗ ಭಾಳ ಲಾಭ ಐತೆ ಅನ್ನೋದು ಮತ್ತೊಂದು ಮಾಡೋದು. ಒಂದು ಬಿಡೋದು ಒಂದು ಹಿಡಿಯೋದು, ಒಂದು ಬಿಡೋದು ಒಂದು ಹಿಡಿಯೋದು. ಯಾವ ವ್ಯಾಪಾರ ಮಾಡತ್ತಾನೆ ಇಲ್ಲಿ ಒಂದು ಲಾಭ ಆಕೈತಿ, ಒಂದು ನುಕ್ಸಾನ ಆಕೈತಿ. ಒಂದು ಹಿಡಿದ ಮೇಲೆ ಗಟ್ಟಿಗೆ ಅದನ್ನೊಂದು 4-5 ವರ್ಷ ಮಾಡ್ಬೇಕಲ್ಲ, 5-6 ವರ್ಷ ಬಂದೋಬಸ್ತಾಗಿ. ಯಾವ ಕಾಯಕ ನಮ್ಗೆ ಬರ್ತಾದ್ರೂ ಬಂದೋಬಸ್ತ್ ಮಾಡ್ಬೇಕಲ್ಲ. ಇಲ್ಲಪ್ಪ ಈ ಪುರಾಣ ಇಷ್ಟು ಪುಸ್ತಕ ಓದಿದ್ರೆ ಹೇಳೋದಾಗೇನೈತಿ, ನಾನು ಒಂದು ಅಂಗಡಿ ಇಟ್ಬಿಟ್ರೆ ಅದು ನಾವು ಹೇಳ್ತಾವಲ್ಲ ಅಂದ್ರೆ ಮತ್ತೊಬ್ಬರು ನೋಡಲ್ಲ. ನಮಗೆ ಏನು ಬರ್ತೈತಿ ಅದನ್ನ ಭಕ್ತಿಯಿಂದ ಮಾಡಬೇಕು, ವಿಶ್ವಾಸದಿಂದ ಮಾಡಬೇಕು. ಅದಕ್ಕೆ ಚಂಚಲತೆ ಅಂತ, ಮನಸ್ಸನ್ನು ಚಂಚಲ ಮನಸ್ಸನ್ನು ಮಾಡ್ಕೋಬಾರ್ದು. ಮನಸ್ಸನ್ನು ಏಕಾಗ್ರಗೊಳಿಸಿ ನಿಷ್ಠೆಯಿಂದ ಕಾಯಕ ಮಾಡಿದ್ರೆ ಅದ್ರಾಗ ದೇವರು ನಮಗೂ ಒಳ್ಳೇದು ಮಾಡ್ತಾನೆ. ಈ ಕೆಲಸ ಏನು ಮಾಡುತ್ತಂದ್ರೆ ಮನಸ್ಸನ್ನು ಏಕಾಗ್ರಗೊಳಿಸ್ತದ, ಒಳ್ಳೆ ರೀತಿ ಕಾಯಕ ಮಾಡೋಕ್ಕೆ ಮಾಡಿಸ್ತದೆ. ಅದಕ್ಕೆ ಮಂತ್ರ ಮಂತ್ರ ಅಂತ ಕರೀತಾರೆ. ಹಂಗಾರೆ ಮಂತ್ರ ಅಂದ್ರೆ ಇನ್ನೂ ಒಂದು ಅರ್ಥ ಹೇಳ್ಬೇಕಂದ್ರೆ ಗುಪ್ತವಾದಂಥದ್ದು. ಮಂತ್ರ ಅಂದ್ರೇನು? ಗೌಪ್ಯವಾದಂಥದ್ದು, ಗುಪ್ತವಾದಂಥದ್ದು. ಈಗ ನೀವು ಮನೆಗೆ ಹುಡುರ್ತ ಏನೋ ಒಂದು ವಸ್ತು ಇರ್ತ ಅದ ಬೇಕಂತ ಹೇಳ್ತಾರೆ. ಏನು ಮಾಡ್ತೀರಿ ನೀವು? ಚೂ ಚೂ ಮಂತ್ರ ಮಾಡಿಬಿಡ್ತೀರಿ. ತಡಿ ಚೂ 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 ಹೋ ನೋಡುತ್ತೆ, ಮಾಯ ಮಾಡಿಬಿಟ್ಟು ಹೋಗಿ ಚೂ ಮಂತ್ರ ಮಾಡಿ. ಅಂದ್ರೆ ಗುಪ್ತವಾದಂಥದ್ದು. ಮಂತ್ರ ಅಂದ್ರೇನು? ಗುಪ್ತವಾದಂಥ. ಹಂಗಾರೆ ಎಷ್ಟು ಮಂತ್ರ ಅದಾವಪ್ಪ ಈ ಜಗತ್ತಿನಾಗ? ನೀವು ಅದೇ ಕೇಳ್ತೀರಿ, ನೋಡ್ತೀರಿ. ನಮ್ಮ ಹಿಂದೂ ಧರ್ಮದಾಗ ಎಷ್ಟು ಮಂತ್ರ? ಗಾಯತ್ರಿ ಮಂತ್ರ ಅಂತ ಐತಿ. ಇವ್ರು ಕೇಳ್ರಿ ಏನಂತ ನಮ್ಮ ವಿಶ್ವಕರ್ಮ. ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಬ್ರಾಹ್ಮಣರು ದಾರದವ್ರು ಏನಿರ್ತೈತಿ ಗಾಯತ್ರಿ ಮಂತ್ರವನ್ನು ಅವರು ಮುಂಜಿ ಮಾಡುವಾಗ ಅದನ್ನ ಬೋಧ ಮಾಡ್ತಾರೆ, ಅದನ್ನ ಜಪ ಮಾಡ್ತಾರೆ. ಮುಸಲ್ಮಾನರು ಅಲ್ಲಾಹು ಅಕ್ಬರ್ ಅವರು ಒಂದು ಮಂತ್ರ. ಕ್ರಿಶ್ಚಿಯನ್ರು ಚರ್ಚ್ನಾಗ ಹೋಗಿ ಅವ್ರದ್ದು ಗಾಡ್ ಅಂತ ಅವ್ರದ್ದು ಒಂದು ಮಂತ್ರ. ಜೈನರದ್ದು ಒಂದು ಮಂತ್ರ, ಬೌದ್ಧರದ್ದು ಒಂದು ಮಂತ್ರ. ಮತ್ತೆ ಇಲ್ಲಿ ಅನೇಕ ಜನರು ಅನೇಕ ಮಂತ್ರಗಳು ಜಗತ್ತಿನಾಗ. ಹಿಂದೂ ಧರ್ಮದಾಗ ರಗಡ ದೇವಿ ಮಂತ್ರಗಳು, ಆ ಮಂತ್ರ ಈ ಮಂತ್ರ ರಗಡದ. ಆದ್ರೆ ಅವೆಲ್ಲನೂ ತಿಳಿಯೋಕ್ಕಾಗೋದಿಲ್ಲ. ಎಷ್ಟದ ಒಂದು ಮಂತ್ರ ಅಂತ ಕೇಳಿದ್ರೆ 7 ಕೋಟಿ 7 ಕೋಟಿ ಮಂತ್ರಗಳು. 7 ಕೋಟಿ ಓದಕ್ಕೆ ಎಷ್ಟು ದಿನ ಬೇಕ್ರಿ? ಒಂದಲ್ಲ ಎರಡಲ್ಲ 7 ಕೋಟಿ. ಅದಕ್ಕೆ ಅವ್ರು ಹೇಳಿದ್ರು ಆ ಮಂತ್ರ ಈ ಮಂತ್ರ ಬೇಡ, ಗಂಟೆಗೆ ಹೋಗ್ಬಂಡು ನೀನು 7 ಕೋಟಿ ಇರಲಿ 14 ಕೋಟಿ ಇರಲಿ. ಅದ್ರಾಗ ಯಾವ್ದಪ್ಪ ಅಂದ್ರೆ 7 ಕೋಟಿಷು ಮಂತ್ರೇಷು ಮಂತ್ರ ಪಂಚಾಕ್ಷರೋ ಮನಃ. 7 ಕೋಟಿ ಮಂತ್ರದಲ್ಲಿ ಶ್ರೇಷ್ಠವಾದಂಥ ಮಂತ್ರ ಅಂದ್ರೆ ಶಿವ ಪಂಚಾಕ್ಷರಿ ಮಂತ್ರ. ಯಾವುದು? ಓಂ ನಮಃ ಶಿವಾಯ. ನಮಃ ಶಿವಾಯ 5 ಅಕ್ಷರ, ಓಂ ಅನ್ನೋದು ಅದು ಇರೋದು. ಶಿವ ಪಂಚಾಕ್ಷರಿ ಮಂತ್ರ. ಇದು ಒಂದು ತಿಳ್ಕೊಂಡು ಇದನ್ನ ನೀ ಜಪ ಮಾಡಿದ್ದ ಸಾಕು, ಗುರುಮುಖದಿಂದ ತಿಳಿದು ನೀ ಉದ್ಧಾರ ಆಗ್ತೀವಿ. ಅದಕ್ಕೆ ನಿಜಗುಣ ಶಿವಗಳು ಹೇಳ್ತಾರೆ ಇದ್ರ ಬಗ್ಗೆ. ಕಾಯ ಬಿಡಿದಾತ್ಮ ರಾಶಿಗೆ ಪರತರ ಮುಕ್ತಿಗೆ ಉಪಾಯವಿದು ನಿಜ ಶಿವ ಮಂತ್ರವನ್ನ ಅವರಿವರೆಂಬುದೇನೋ ಶಿವ ಭುವನದ ಮಾನವರು ಒಮ್ಮೆ ತಾವಾಗಲಿ ಶಿವಮಂತ್ರವಿದನುಸುವೆ. ನೋಡಿ, ಮೋಸಗಳೊಮ್ಮೆ ಶಿವಮಂತ್ರವಿದನುಸುವೆ. ಇದರಿಂದ ಮೋಕ್ಷ. ನೀ ತಿಳಿದರನ್ನು ತಿಳಿಲಾರ್ದರನ್ನು ಈ ಶಿವಮಂತ್ರ ಬರೇ ಅವ್ರು ಏನಂತಾರೆ, ಬರೇ ಇವರು ಅವ್ರು ಅಂತಲ್ಲ. ಕಾಯ ಬಿಡಿದಾತ್ಮರಾಶಿ, ಈ ದೇಹ ಧರಿಸಿ ಬಂದಿರತಕ್ಕಂಥ ಅವ ಕಂಬಾರಾಗಲಿ ಕುಂಬಾರಾಗಲಿ ಬ್ರಾಹ್ಮಣ ಆಗಲಿ ಐನರಾಗಲಿ ಭಕ್ತಾಗಲಿ ಹರಿಜನಾಗಲಿ ಗಿರಿಜನಾಗಲಿ ಯಾರಾಗಲಿ ಅವ ಗುರುಮುಖದಿಂದ ಶಿವಪಂಚಾಕ್ಷರಿ ಮಂತ್ರ ತಿಳಿದು ಜಪ ಮಾಡಿದ್ರೆ ಸಾಕು, ಅವನಿಗೆ ಮೋಕ್ಷ ಸ್ಪಷ್ಟವಾಗಿ. ಅದಕ್ಕೆ ಶರಣಬಸವೇಶ ನಿನಗೆ ಪಂಚಾಕ್ಷರಿ ಮಂತ್ರೋಪದೇಶ, ಇದನ್ನು ನೀನು ಭಕ್ತಿಯಿಂದ ಜಪ ಮಾಡಿ ಮೋಕ್ಷ ಪಡಿ ಅಂತ ಹೇಳಿದರು. ಅದಕ್ಕೆ ಈ ಜಪ ಮತ್ತು ಈ ಮಂತ್ರದ ಬಗ್ಗೆ
ಇದರ ಮಹತ್ವದ ಬಗ್ಗೆ ಕಥೆ ಹೇಳ್ತಾರೆ. ಆಯ್ತಪ್ಪ ಹೇಳ್ತೀನಿ ಕೇಳ. ಹಿಂದಿನ ಕಾಲದಾಗ ಅನಂತ ಮಂದಿ ಅನಂತ ಫಲ ಪಡೆದಾರೆ ಈ ಮಂತ್ರ ಜಪ ಮಾಡಿ. ಅವತ್ತು ಪಡೆದಾರ, ಇವತ್ತೂ ಪಡ್ಕೊಂತಾರೆ, ಇಲ್ಲಂತಲ್ಲ. ಅನೇಕ ಜನ ಮಹಾತ್ಮರು ಇದ ಮಂತ್ರ ಜಪ ಮಾಡಿ ಬೇಕಾದ ಪಡ್ಕೊಂಡಾರೆ. ಶಿವಕೋಟೆ ಶಿವಕೋಟೆ ಅಂತ ಹೇಳ್ತಾರೆ ನೋಡಿ, ಸಪ್ತ ಭಜನೆ ಅಂತ ಹಚ್ತಿದೆ. ಏನು ಹೇಳ್ತಾರೆ? ಮಳೆ ಬರ್ಲಿಕ್ಕೆ ಸಪ್ತ ಭಜನೆ ಹೇಳ್ತಿರಲಿಲ್ಲ. ಶಿವಾಯ ನಮ್ಮ ತಾಳ ಕಟ್ಟಿದ್ದೆ ಹಚ್ಚಿದ್ರ ಸಪ್ತ ಭಜನೆ ಹಚ್ತಾರೆ. ಮಡಿಯಿಂದ ಜಳಕ ಮಾಡಿ ಮಣಿ ಹಾಕಿ 7 ಮಂದಿ ತಪ್ಪುವಂಗಿಲ್ಲ, ಅದು ಬಂದ್ ಆಗೋಂಗಿಲ್ಲ. ಹಂಗ ಜಳಕ ಮಾಡೋದು ಬಂದು ನಿಂದಿರ್ಬೇಕಲ್ಲ. ಹಂಗ ಒಂದಾದ್ಮೇಲೆ ಹಂಗ ಒಟ್ಟ ಅಖಂಡ ಇರ್ಬೇಕು. ಹಂಗೂ ರಾತ್ರಿ 7 ದಿನ. ಅದಕ್ಕೆ ಮಂತ್ರ ಜಪದೊಳಗೆ 3 ಪ್ರಕಾರ. ಯಾವುದು? ವಾಚಕ ಜಪ, ಉಪಾಂಶ ಜಪ, ಮಾನಸಿಕ ಜಪ. ಈಗೇನು ಭಜನೆಗೆ ಕೇಳ್ತೀವಲ್ಲ ಶಿವಾಯ, ಅದಕ್ಕೆ ವಾಚಕ ಜಪ ಅಂತ. ಶಿವಾಯ ನಮ್ಮ ಭಜನೆ ಮಾಡಿಸ್ತೀವಲ್ಲ ಅದಕ್ಕೇನಂತಾರ? ವಾಚಕ ಜಪ. ಒಂದೇದು ಅಂತ ಕಲ್ಕೊಂಡಾಗ. ಉಪಾಂಶ ಜಪ ಎರಡನೇದು ಯಾವಪ್ಪ ಅಂತ ಕೇಳಿದ್ರೆ, ಇದು ತುಟಿ ಅಳಿಯಾಡ್ತಿರ್ತಾವ, ಮತ್ತೊಬ್ರಿಗೆ ಕೇಳಂಗಿಲ್ಲ, ಬಾಯ ಅಂತಿರ್ತೀವಿ, ಮತ್ತೊಬ್ರಿಗೆ ಕೇಳಂಗಿಲ್ಲ. ಅದಕ್ಕೆ ಉಪಾಂಶ ಅಂತಾರೆ. ಕೊನೆಗೆ ಮಾನಸಿಕ ಜಪ ಅಂದ್ರೆ ಏನು ಅಳಿಗಾಡಂಗಿಲ್ಲ, ಸುಮ್ಮನೆ ಕೈಯಲ್ಲಿ ಲಿಂಗ ಪಡ್ಕೊಂಡು ಕುಂದ್ರ ಅಥವಾ ಸುಮ್ಮನೆ ಕುಂದ್ರ. ಸುಮ್ ಕುಂತ್ಬಿಡ. ಸುಮ್ ಕುಂತಂದ್ರೆ ಹಂಗೆ ನಿದ್ದೆ ಮಾಡೋದಲ್ಲ, ಮನಸ್ಸಿನಾಗ ಓತಪ್ರೋತವಾಗಿ ಆ ಮಂತ್ರ ಜಪ ಹಾಕಿರ್ಬೋದು. ಅದಕ್ಕೆ ಶರಣ ನಿದ್ರೆ ಗೈದೊಡೆ ಜಪ ಕಾಣಿರು ಅಂತ. ಶರಣ ನಿದ್ರೆ ಗೈದೊಡೆ ಜಪ ಕಾಣಿರು. ಶರಣೆದ್ದು ಕೂತಾರೆ, ಶಿವರಾತ್ರಿ ಕಾಣಿರು. ಅದಕ್ಕೆ ಇಲ್ಲೇನಪ್ಪ ಅಂತ ಕೇಳಿದ್ರೆ, ಶರಣಸಪ್ಪ ಈ ಮಂತ್ರ ಮಹಿಮಾ ಬಹಳ ದೊಡ್ಡದೈತಿ, ಇದನ್ನು ತಿರಸ್ಕಾರ ಮಾಡಬಾರ್ದು, ಭಕ್ತಿಯಿಂದ ಜಪ ಮಾಡಬೇಕು. ನೋಡಕ್ಕೆ ಸಣ್ಣದಿದ್ರು ಇಲ್ಲ, ವಜ್ರ ಇದ್ದಂಗೆ ಇದು ವಜ್ರ. ಈ ಒಂದು ವಜ್ರ ಇರ್ತೈತಿ. ಒಬ್ಬ ಶಿಷ್ಯ ಗುರುಗಳ ಹತ್ರ ಸೇವಾ ಮಾಡಿದ ಮತ್ತೆ ಭಾಳ ಯಪ್ಪ ಒಂದು ಮಂತ್ರ ಹೇಳಿ 12 ವರ್ಷ ಸೇವಾ ಮಾಡಿದ ಮೇಲೆ ಮಹಾಮಂತ್ರ ಹೇಳಿದ್ರು, ಶಿವಾಯ ಅಂತ ಹೇಳಿ. ಅವಾಗ ಎತ್ತಿ ಕುಟ್ಟುವಾಗ ಹೆಣ್ಮಕ್ಳು ಅಂತಾರ, ಬೀಸುವಾಗ ಅಂತಾರ, ಭಜನೆಗೆ ಅಂತಾರ. 12 ವರ್ಷ ಸೇವಾ ಮಾಡಿ ನನಗೆ ಗುರು ಬರೀ ಇನ್ನೂ ಹೇಳಿದ್ನಲ್ಲಪ್ಪ, ಚಲೋ ಮಂತ್ರ ಹೇಳಿಲ್ಲ ಅಂತವ. ಏನ್ರಿ ಅಪ್ಪ, ಪುರಾಣಕ್ಕೆ ಹೋಗಿದ್ದೆ, ಅಲ್ಲಿ ಭಜನೆಗೆ ಶಿವಾಯ ಮನಸ್ತಾರ. ಹೆಣ್ಮಕ್ಳು ಕುಟ್ರು ಬಂದ ಓಂ ಮಂದು ಕುಟ್ರೋಣ ಹೆಣ್ಮಕ್ಳು ಅಂತಾರ. ನನಗೆ ಚಲೋ ಮಂತ್ರ ಹೇಳೋದು ಬಿಟ್ಟು ಇದೇನು ಹೇಳಿದೆ. ಅವಾಗ ಗುರುಗಳು ಇರ್ಲಪ್ಪ, ಒಂದು ವಾದ್ಯಕ್ಕೆ ಅವ್ರ ಹತ್ರ ಸಾಣಿಲ್ಲ, ಒಂದು ವಾದ್ಯಕ್ಕೆ ಕೊಟ್ಟೆ ಮಾರ್ಬೇಡಿದ್ನ, ಇದ್ರ ಬೆಲೆ ತಿಳ್ಕೊಂಬ. ಮೊದಲ ಕಾಯಿಪಲ್ಲೆ ಮಾಡಿದ್ರು ಅವ್ರೇನು ಹೇಳ್ತಾರೆ. ಆಮೇಲೆ ಕಿರಾಣಿ ಅಂಗಡಿಯವ್ರ ಹತ್ರ, ಆಮೇಲೆ ಏನಪ್ಪ ಅಂತಂದ್ರೆ ಶರಾಬ್ ಅಂಗಡಿಯವ್ರ ಹತ್ರ ವಜ್ರ ಮಾಡ್ತಿರ್ತಾರೆ, ಬೆಳ್ಳಿ ಬಂಗಾರ ವಜ್ರ. ಅವ್ರ ಹತ್ರ ಹೋಗಿ ಕೇಳ್ಕೊಂಬ. ಸರಿ ಬಿಡ್ರಿ ತೋಡ್ಬಾದ ಒಂದು ಕಾಯಿಪಲ್ಲೆ ಬಜಾರ್ಗೆ ಬಾದ ಅವ್ರು ಕೇಳಿದೆ. ತಮ್ಮ 4 ಕಿಲೋ ಸೌತೆಕಾಯಿ ಬಟ್ರಾಟಿ ಕಾಯಿಪಲ್ಲೆ ಕೊಡ್ತೀನಿ ನೋಡಿದ್ದೀನ, ಉಂಗ್ರ ಪಂಗ್ರ ಮಾತಾಡಕ್ಕೆ ಬಂದಿತ್ತಂದ್ರೆ ಬೇಡ ತಗೊಂಡ. ಕಿರಾಣಿ ಅಂಗಡಿಗೆ ಹೋದ, 1,000-2,000 ಕೊಡ್ತೀನಿ ಅಂತ ಇಲ್ಲ. ಮತ್ತು ಅಲ್ಲಿ ಬಂಗಾರದ ಅಂಗಡಿಗೆ ಹೋದ, ನೋಡಿದ ರತ್ನ ಪರೀಕ್ಷಕ್ಕೆ ನೋಡಿದಂತ, ತಮ್ಮ ಯಾರು ಎಲ್ಲಿರ್ತಾ ಇದ್ದೀವಿ ಹಿಂಗಿಂಗ ಇದ್ರ ಬೆಲೆ ಕೊಳ್ಳಕ್ಕೆ ನಮ್ಗೆ ಆಗೋದಿಲ್ಲ, ಇದು ವಜ್ರ ಕೋಟಿಗಟ್ಟಲೆ ಇದ್ರ ಕಿಮ್ಮತ್ ಐತಿ, ಸೋಮ್ ತೋರಿಸ್ಕೊಳ ಗುಪ್ತ ಇಟ್ಕೊಂಡು ಹೋಗ್ಕೊಡು, ಯಾಕೆ ಹೊರ್ಕೊಳ್ದಂತೀವಿ ಓದ್ ಕೊಟ್ಕೊಡು, ಕೋಟ್ಯಾಂತರ ಬೆಲೆ, ಇದನ್ನ ನಮ್ಮ ಅಂಗಡಿ ಮೇಲೆ ತೊಗೊಳಕ್ಕಾಗೋದಿಲ್ಲ ಅಂತ. ಹಂಗೆ ಆ ಮಂತ್ರ ಮಹಾತ್ಮೆ ಅಂತಕ್ಕಂಥ ಅರ್ಥವ್ರಿಗೆ ಗೊತ್ತಾಗತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಅವತ್ತಿನಿಂದ ಜ್ಞಾನಿಯಾಗಿ ಜಪ ಮಾಡಪ್ಪ, ಸಾಧನೆ ಮಾಡು, ಫಲ ಬಂತು ಅಂತ ಹೇಳಿದ್ರು. ಸಾಂಬಜೈ ನಮಃ.